ಸೊ ನಾವು ಇವತ್ತು ನವಲಿಗೆ ಬಂದಿದ್ದೀವಿ. ಬನ್ನಿ ನವಲಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಕೊಂಬರೋಣ. ಸೊ ಈ ಟೆಂಪಲ್ನ ಹೆಸರು ಜಡೇಶಂಕರ ಲಿಂಗೇಶ್ವರ ಟೆಂಪಲ್ ಅಂತ. ಇದು ರಾಯಚೂರು ಡಿಸ್ಟಿಕ್ನ ಲಿಂಗಸೂರು ತಾಲೂಕಿನ ನವಲಿ ಗ್ರಾಮದಲ್ಲಿದೆ. ಸೊ ಬನ್ನಿ ಇದರ ಹಿಸ್ಟ್ರಿ ಮತ್ತೆ ಇದು ಯಾವ ಥರ ಕನ್ಸ್ಟ್ರಕ್ಟ್ ಆಯ್ತು ಅಂತ ನೋಡ್ಕೊಂಬರೋಣ. ಅಂದರೆ ಮುಂದಕ್ಕೆ 11 ಮತ್ತು 12ನೇ ಶತಮಾನದಲ್ಲಿ ಈ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ. ಸೊ ಆಗಿನ ಕಾಲದಲ್ಲಿ ಚಾಳುಕ್ಯರ ಕಾಲದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು. ಸೊ ಬಸವಣ್ಣ ಅವ್ರು ಏನು ಮಾಡ್ತಾರೆ, ಒನ್ ಟೈಮಲ್ಲಿ ಬಸವಣ್ಣವರಿಗೆ ಒಬ್ಬ ಶಿಷ್ಯ ಇರ್ತಾನೆ, ಜಡೆ ದಾಸಿಮಯ್ಯ ಅಂತ ಅಂದ್ಬಿಟ್ಟು. ಆ ಶಿಷ್ಯ ಏನು ಮಾಡ್ತಾರೆ, ಈ ದೇವಸ್ಥಾನನ ನಿರ್ಮಾಣ ಮಾಡಿಸ್ತಾನೆ. ಬಸವಣ್ಣ ಅವರು ಕೂಡ ಒನ್ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರಂತೆ. ಯಾಕಂದರೆ 12ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಸೊ ಈ ಟೆಂಪಲ್ನ ಇಂಡೋ ಸಹಸ್ರನಿಕ್ ಸ್ಟೈಲಲ್ಲಿ ಕಟ್ಟಿಸಿದ್ದಾರೆ. ಸೊ ಇದು ಒಂದೇ ಟೆಂಪಲ್ ಅಲ್ಲ. ಸೊ ಇವಾಗೇನು ನೀವು ಕಾಣ್ತಿದ್ದಾರೆ, ಸೊ ಇದಲ್ಲದೆ ಇನ್ನೂ 2 ಟೆಂಪಲ್ ಕೂಡ ಇದ್ವು. ಸೊ ಆ ಕಡೆ ಒಂದು ದೊಡ್ಡದು ಹೊಳೆ ಇದೆ. ಆ ಹೊಳೆಯಲ್ಲಿ ತುಂಬ ನೀರು ಬಂದ್ಬಿಟ್ಟು ಆ 2 ಟೆಂಪಲ್ಗಳು ಮುಳುಗೋಗಿದೆ. ಆ 2 ಟೆಂಪಲ್ ಅಲ್ಲ, ಈ ಟೆಂಪಲ್ ಕೂಡ ಕೆಲವೊಂದು ಸಮಯದಲ್ಲಿ ಮುಳುಗೋಗುತ್ತೆ. ಯಾಕಂದರೆ ಸ್ವಲ್ಪ ಅಂಡರ್ಗ್ರೌಂಡ್ ಟೈಪಲ್ಲಿದೆ. ಸೊ ಈ ಕಡೆ ನೀವು ಈ ಕಡೆ ನೋಡಿ. ಸೊ ಅಲ್ಲಿ ಏನು ನಿಮಗೆ ಸೊ ಅಲ್ಲೇನಿದೆ ಅದಿಷ್ಟು ನೆಲ. ಸೊ ಅದರಿಂದ ಒಂದು 10 ಫೀಟ್ ಒಳಗಡೆನೇ ಇದೆ ಈ ಟೆಂಪಲ್ಲು. ಸೊ ಹಂಗಾಗಿ ನಿಮಗೆ ಆ ಕಡೆ ಸೈಡು, ನಾನು ಆ ಕಡೆ ಸೈಡ್ ತೋರಿಸ್ತೀನಿ. ಅಲ್ಲಿ ಒಂದು ದೊಡ್ಡದು ಹೊಳೆ ಇದೆ. ಸೊ ಅಲ್ಲಿ ಹೊಳೆಯಲ್ಲಿ ಏನಾದರೂ ನೀರು ಜಾಸ್ತಿ ಆಯ್ತಂದರೆ ಈ ಟೆಂಪಲ್ ಕೂಡ ಮುಳುಗೋಗುತ್ತೆ. ಹಂಗಾಗಿ ಇದನ್ನು ಕೆಲವು ಸಮಯದಲ್ಲಿ ಮಾತ್ರ ಓಪನ್ ಇರ್ತಾರೆ. ಈಗ ರೀಸೆಂಟಾಗಿ ಇದನ್ನು ಏನಂದರೆ ಒಂದು ಇನೋವೇಟ್ ಮಾಡಿಬಿಟ್ಟು ಈ ಥರ ಪ್ರೊಟೆಕ್ಷನ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ಇನ್ ಕೇಸ್ ನೀರು ಜಾಸ್ತಿ ಬಂದರೆ ಈ ಟೆಂಪಲ್ ಕೂಡ ಮುಳುಗೋಗುತ್ತೆ. ಇವ್ರ ಹೆಸರು ಬಂದ್ಬಿಟ್ಟು ಶರಣ ದಾಸಿಮಯ್ಯನವರಂತ. ಸೊ ಬಸವಣ್ಣನವರು ಯಾವ ರೀತಿ ನಿಮಗೆ ಎಷ್ಟೋ ವಚನಗಳು ಕೊಟ್ಟಿದ್ದಾರೆ. ಸೊ ಅವ್ರ ಶಿಷ್ಯನಾಗಿ ಇವರು ಕೂಡ ಎಷ್ಟೊಂದು ವಚನಗಳನ್ನು ಕೂಡ ಬರೆದಿದ್ದಾರೆ. ಬಸವಣ್ಣನವರು ಇವ್ರಿಗೆ ಹೇಳ್ತಾರೆ. ಸೊ ಇವ್ರು ಬಂದ್ಬಿಟ್ಟು ಈ ದೇವಸ್ಥಾನನ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಇಲ್ಲೇ ನಿಮಗೆ ಕಲ್ಲುಗಳು ಕಾಣ್ತಿದ್ದಾವೆ, ಅದು ಆ್ಯಕ್ಚುಲಿ ಕಲ್ಲುಗಳಲ್ಲ, ಅಲ್ಲಿ ಒಂದು ದೊಡ್ಡ ಟೆಂಪಲ್ ಇತ್ತು. ಸೊ ನೀರು ಜಾಸ್ತಿ ಆಗಿರೋದ್ರಿಂದ ಆ ಟೆಂಪಲ್ ಇವಾಗ ಮುಳುಗೋಗ್ಬಿಟ್ಟು ಮೇಲ್ಗಡೆ ಪದರ ಮಾತ್ರ ಕಾಣ್ತಿದೆ. ಸೊ ಅಲ್ಲೇನಿದೆ, ಸೊ ನಿಮಗೆ ಅಲ್ಲೊಂದು ಟೆಂಪಲ್ ತೋರಿಸ್ತೆ. ಸೊ ಇದು ಒಂದು ಟೆಂಪಲ್, ಇನ್ನೂ ಒಂದು ಟೆಂಪಲ್ ಕೂಡ ಇತ್ತು. ಸೊ ಅದು ಅಲ್ಲಿ ಆ ಕಡೆ ಸೈಡು ಫುಲ್ಲು ಕಂಪ್ಲೀಟಾಗಿ ಮುಳುಗೋಗಿದೆ, ನಮ್ಗೆ ಕಾಣೋದೇ ಕೂಡ ಇಲ್ಲ. ಅಟ್ಲೀಸ್ಟ್ ಇದು ಒಂದು ಮೇಲ್ಗಡೆ ಪದರ ಆದರೂ ಕಾಣ್ತಿದೆ. ನಮ್ಗೆ ಇನ್ನೊಂದು ಟೆಂಪಲ್ ಅಷ್ಟು ಕೂಡ ಕಾಣಲ್ಲ. ಸೊ ನಾನಿವಾಗ ನವಲಿಯ ಹೊಳೆ ಹತ್ರ ಇದ್ದೀನಿ. ಸೊ ಇದಿಷ್ಟು ಕಂಪ್ಲೀಟ್ ಹೊಳೆ. ಸೊ ಇಲ್ಲಿ ಯಾರಿಗೂ ಬಿಡಲ್ಲ ನಿಮ್ಗೆ. ಸೊ ಅದೇ ಮುಳುಗಿರೋ ಟೆಂಪಲ್ಲು. ಸೊ ಇದೊಂದು ವಾಟರ್ ಸಪ್ಲೈದಿದೆ. ಸೊ ಇಲ್ಲಿ ಯಾರಿಗೂ ಇದು ರೆಸ್ಟ್ರಿಕ್ಷನ್ ಏರಿಯಾ, ಯಾರು ಬರೋಕ್ಕೆ ಹೋಗ್ಬೇಡಿ ಆಯಿತಾ. ಸೊ ಅಲ್ಲಿಂದ ಇದಿಷ್ಟು ಫುಲ್ಲು ನವಿಲಿಯ ಹೊಳೆ.
ಈ ನವಲಿ ದೇವಸ್ಥಾನದಲ್ಲಿ ನಮಗೊಂದು ಮ್ಯೂಸಿಕ್ ಕಲ್ಲು ಸಿಕ್ಕಿದೆ. ಸೊ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಕಲ್ಲು ಆಯ್ತಾ, ಜೂಮ್ ಹಾಕೊಂಡು ಸ್ವಲ್ಪ. ನಮ್ಗೆ ಈಗ ಸೌಂಡು ನಾರ್ಮಲ್ ಆಗಿ ಕೇಳಿಸ್ತಿದೆ, ಓಕೆನಾ. ಸೊ ಈ ಕಲ್ಲು ಬಂದ್ಬಿಟ್ಟು ಮ್ಯೂಸಿಕ್ ಕಲ್ಲು, ಇದ್ರ ಸೌಂಡ್ ಕೇಳಿ. ಸೊ ನೋಡಿದ್ರಲ್ಲ, ಈ ಕಲ್ಲು ಬಂದ್ಬಿಟ್ಟು ನಾರ್ಮಲ್ ಕಲ್ಲಲ್ಲ, ಇದು ಮ್ಯೂಸಿಕ್ ಕಲ್ಲು. ಇದ್ರ ಸೌಂಡೇ ಬೇರೆ ಕೇಳುತ್ತೆ, ನಾರ್ಮಲ್ ಕಲ್ಲಿನ ಸೌಂಡೇ ಬೇರೆ ಕೇಳುತ್ತೆ. ನಾವಿವಾಗ ನವಲಿ ಏತ ನೀರಾವರಿ ಪ್ರಾಜೆಕ್ಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೇ ನಿಮ್ಗೆ ನೀರು ಕಾಣಿಸ್ತಿದೆ. ಸೊ ಈ ಎಲ್ಲ ನೀರನ್ನ ಯಾವಾಗ ಬೇಕು ಅವಾಗ ಅವರು ಸಪ್ಲೈನ ಮಾಡ್ಕೋತಾರೆ. ಇದು ಬಂದ್ಬಿಟ್ಟು ಸಪ್ಲೈ ಮಾಡ್ತಕ್ಕಂಥ ಜಾಗ. ಸೊ ಅವರು ಯಾವಾಗ ನೀರು ರಿಕ್ವೈರ್ಮೆಂಟ್ ಇರುತ್ತೆ ಆವಾಗ ನೀರನ್ನ ಸರಬರಾಜು ಮಾಡ್ತಾರೆ. ಸೊ ಇದೇನು ಕಾಣ್ತಿದೆ, ಇದು ನವಲಿ ಏತ ನೀರಾವರಿಯ ಒಂದು ಗೇಟ್ಗಳಿದ್ದಾವೆ. ಅಲ್ಲೊಂದು 2-3 ಗೇಟ್ ಇದ್ದಾವೆ. ಸೊ ಅದು ಓಪನ್ ಮಾಡೋದ್ರಿಂದ ಆ ಕಡೆ ಸೈಡ್ ಇರೋರಿಗೆಲ್ಲ ನೀರನ್ನ ಸರಬರಾಜು ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟೊಂದು ಮೋಟ್ರ್ಗಳಿದ್ದಾವೆ. ಈ ಮೋಟ್ರ್ ಏನಕ್ಕೆ ಅಂತಂದರೆ, ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಹೊಲದವ್ರು ಏನು ಮಾಡ್ತಾರೆ, ಸೊ ಇಲ್ಲಿನ ನೀರುಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಅವ್ರ ಹೊಲಕ್ಕೆ ಸಪ್ಲೈ ಮಾಡ್ಕೋತಾರೆ. ಸೊ ಅಲ್ಲಿ ಇಬ್ಬರು ಕೂತಿದ್ದಾರೆ ನೋಡಿ, ನಿಮ್ಗೆ ಕಾಣಿಸ್ತಿದ್ದಾರೆ. ಸೊ ಅವರು ಅವ್ರ ಹೊಲಕ್ಕೆ ನೀರು ಬಿಟ್ಟರು, ಅದಕ್ಕೋಸ್ಕರ ಅಲ್ಲೇನೋ ರಿಪೇರಿ ಮಾಡ್ತಿದ್ದಾರೆ. ಸೊ ಒಳಗಡೆ ಏನು ಮಾಡ್ತಿದ್ದಾರೆ, ವಾಟರ್ನ ಪ್ಯೂರಿಫೈ ಮಾಡ್ತಿದ್ದಾರೆ. ಈ ಪ್ಯೂರಿಫೈ ಮಾಡಿರ್ತಕ್ಕಂಥ ನೀರು ಏನು ಮಾಡ್ತಾರೆ, ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟು ಹಳ್ಳಿಗಳಿಗೆ ಅವ್ರನ್ನ ಸರಬರಾಜು ಮಾಡ್ತಾರೆ. ಸೊ ಇದೇ ನೋಡಿ ಶ್ರೀ ನವಲಿಯ ಏತ ನೀರಾವರಿ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಯಾವ್ಯಾವ ಊರಿಗೆ ಇಲ್ಲಿಂದ ನೀರು ಸರಬರಾಜು ಆಗುತ್ತೆ ಅಂತಲೇ ತೋರಿಸ್ಕೊಟ್ಟಿದ್ದಾರೆ. ಸೊ ನವಲಿ, ಕಮಲದಿನ್ನಿ, ರಾಂಪುರ, ನರಕಲ್ದಿನ್ನಿ, ಚಿತ್ತಾಪುರ, ಜಾವೂರ, ಗುಡಿ ಜಾವೂರ, ರೋಡಲ್ ಬಂಡ, ಜಂಗಿರಾಂಪುರ, ಬೆಂಡೋಣಿ, ಆನೆಹೊಸರು, ತೋರ್ಪೆಂಚು, ನಂದಿಯಾಳ. ಸೊ ಇಲ್ಲಿಂದ ಇಷ್ಟೆಲ್ಲ ಹಳ್ಳಿಗಳಿಗೆ ನೀರು ಸರಬರಾಜು ಆಗುತ್ತೆ.